ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಷ್ಟು ಬೇಗನೆ ಈ ವರ್ಷ ಗತಿಸಿ ಹೋಯ್ತು ನೋಡಿ. 2025 ಡಿಸೆಂಬರ್ 30ನೇ ತಾರೀಕಿಗೆ ಬಂದೆವು. ಇನ್ನು ಒಂದು ದಿನ ಆದರೆ ಹೊಸ ವರ್ಷಕ್ಕೆ ಹೋಗ್ತೇವೆ. ಕೆಲವು ಗಂಟೆ ನಮ್ಮ ಮುಂದಿವೆ. ದೇವರೊಂದಿಗೆ ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳೋಣ. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸುತ್ತಾ ಆತನಿಗೆ ಸ್ತುತಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನೂತನ ವರ್ಷ ಪ್ರವೇಶಿಸುವುದರೊಳಗಾಗಿ ಕನಿಷ್ಠ 24 ಅವರ್ಸ್ ನಾವು ಈ ಪ್ರತಿ ಒಂದು ಕ್ಷಣವನ್ನು ಸದುಪಯೋಗ ಮಾಡಿಕೊಂಡು ದೇವರ ವಾಗ್ದಾನಗಳಿಗಾಗಿ ಕಾದು ಎದುರು ನೋಡ್ತಾ ನಮ್ಮ ಅವಿಧೇಯತೆಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಹೊಸ ವರ್ಷದಲ್ಲಿ ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೊಡ್ಡ ದೇವರೇ, ನಿಮಗೆ ವಂದನೆಗಳು. ತಲತಲಾಂತರಕ್ಕೂ ಯುಗ ಯುಗಕ್ಕೂ ಇರುವಂತಹ ದೇವರೇ, ಈ ಲೋಕಕ್ಕೆ ನಮ್ಮನ್ನು ಬರಮಾಡಿ ಈ ಲೋಕದಲ್ಲಿ ಸ್ವಲ್ಪ ಕಾಲ ನಮಗೆ ಕೊಟ್ಟು ನಾವು ನಿಮ್ಮ ರಾಜ್ಯಕ್ಕೆ ಬರುವುದಕ್ಕೋಸ್ಕರ ಸಿದ್ಧವಾಗಲು ನೀವು ಏರ್ಪಡಿಸಿದ ಈ ದೊಡ್ಡ ರಕ್ಷಣೆಯನ್ನು ಅಂಗೀಕರಿಸುವುದಕ್ಕಾಗಿ ನಮಗೆ ಕೊಟ್ಟ ಈ ಅವಕಾಶಗಳಿಗಾಗಿ ನಿಮಗೆ ವಂದನೆಗಳು. ಈ ಸಮಯದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ಗ್ರಹಿಸಿರಿ. ನಿಮ್ಮ ವಾಕ್ಯ ಧ್ಯಾನಿಸುತ್ತಿರುವಾಗ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕೀರ್ತನೆ 90 ಮೋಶೆ ಬರೆದ ಕೀರ್ತನೆಯಾಗಿದೆಯಲ್ಲವೇ? ಮೋಶೆ ಬರೆದ ಕೀರ್ತನೆ 90ನೇ ಅಧ್ಯಾಯ ವಚನ 12 ನೋಡಿಕೊಳ್ಳೋಣ ಬನ್ನಿ. ಕೀರ್ತನೆ 90:12. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ನಮಗೆ ಜ್ಞಾನ ಹೃದಯವನ್ನು ಪಡೆದುಕೊಳ್ಳುವಂತೆ ಮಾಡು. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಇದೇನಾದರೂ ದೊಡ್ಡ ಕೆಲಸ ಆಗಿದೆಯಾ? ಕ್ಯಾಲೆಂಡರ್ ಇದೆಯಲ್ಲವೇ? ಕಂಪ್ಯೂಟರ್ ಇದೆಯಲ್ಲವೇ? ನಮಗೆ ಈ ಕಾಲದಲ್ಲಿ ಸೆಲ್ಫೋನಲ್ಲಿ ಎಲ್ಲ ಕ್ಯಾಲೆಂಡರ್ಸ್ಗಳಿವೆ. ಯಾವಾಗ ಏನು ಬೇಕಾದರೂ ಅದನ್ನು ಲೆಕ್ಕಿಸಬಹುದು. ಹಿಂದಕ್ಕೆ ಹೋಗಿ ಲೆಕ್ಕಿಸಬಹುದು, ಮುಂದಕ್ಕೆ ಹೋಗಿ ಲೆಕ್ಕಿಸಬಹುದು. ಹಿಂದಿನ ಕಾಲದಲ್ಲಿ ಪ್ರಿಂಟೆಡ್ ಕ್ಯಾಲೆಂಡರ್ಸ್ ಬೇಕಾಗ್ತಿತ್ತು. ಈಗ ಈ ಡಿಜಿಟಲ್ ಬಂದ ನಂತರ ನಮ್ಮ ದಿನಗಳು ಈಗ ಲೆಕ್ಕಿಸುವಂಥದ್ದು ಸುಲಭ ಆಗಿಬಿಟ್ಟಿದೆ. ಹೌದಲ್ಲವೇ? ನಾನು ಇಂತಹ ದಿನದಲ್ಲಿ ಹುಟ್ಟಿದ್ದೇನೆ, ಈಗ ಇಷ್ಟೊತ್ತಿಗೆ ನನ್ನ ಜೀವಿತದಲ್ಲಿ ಎಷ್ಟು ದಿನಗಳು ನಾನು ಕಳೆದಿದ್ದೇನೆ ಎಂದು ಟೈಪ್ ಮಾಡುವುದಾದರೆ ಈ ದಿನ AI ಬೇರೆ ಬಂದಿದೆಯಲ್ಲವೇ? ನಾವು ಏನು ಕೇಳಿದ್ರೂ ಕೂಡ ಹೇಳುವುದಕ್ಕಾಗಿ, ಏನೇ ಮಾಡಂದ್ರೂ ಮಾಡುವುದಕ್ಕಾಗಿ ಅದು ಎಷ್ಟು ಉಪಯೋಗಕರವೋ ಹಾನಿಕರವೋ ಎಂಬುದನ್ನು ಮುಂದೆ ಮುಂದೆ ಗೊತ್ತಾಗ್ತದೆ. ಮತ್ತೆ ಇಷ್ಟಕ್ಕೆ ಏನು ನಮಗೆ ಅಷ್ಟು ದೊಡ್ಡದು ಲೆಕ್ಕ ಕಲಿಸಬೇಕಾಗಿದೆ? ಇದಕ್ಕೇನಾದರೂ ನಾವು ಮ್ಯಾಥ್ಸ್ ಓದಬೇಕಾಗಿದೆಯಾ? ಏನ್ ಪ್ರಿಯರೇ, ಈಸ್ ಇಟ್ ಈಸಿ? ದಿನಗಳು ಲೆಕ್ಕಿಸುವಂಥದ್ದು ಈಸಿಯಾಗಿದೆಯಾ? ನಿಮ್ಮ ಬದುಕಿನ ದಿನಗಳು ಎಷ್ಟು? ನಿಮ್ಮ ಬದುಕು ದಿನಗಳಲ್ಲಿ ನೀವು ಸಾಧಿಸಿದ್ದು ಎಷ್ಟು? ನೀವು ಪ್ರಯೋಜನಕರವಾಗಿ ಜೀವಿಸಿದ ದಿನಗಳು ಎಷ್ಟು ಎಂದು ಲೆಕ್ಕಿಸಿಕೊಳ್ಳುವುದು ಕಷ್ಟವೇ? ಮರೆತು ಹೋಗುವ ಮನಸ್ಸು ನಮ್ಮದು. ದೇವರು ಮಾಡಿರುವ ಉಪಕಾರಗಳೆಷ್ಟು? ಕೆಲವರಿಗೆ ಒಂದೂ ನೆನಪಿರಲ್ಲ. ಎಷ್ಟು ಸಾರಿ ನಾನು ದೇವರಿಗೆ ಬಾಧೆಪಡಿಸಿದ್ದೇನೆ, ಎಷ್ಟು ವಿಷಯಗಳಲ್ಲಿ ನಾನು ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ದೇನೆ ಎಂದು ಲೆಕ್ಕಿಸಬೇಕಾದಂತಹ ಅವಶ್ಯಕತೆ ಈ ಇಯರ್ ಎಂಡಿಂಗ್ನಲ್ಲಿ ನಮಗೆ ಬಹಳ ಅವಶ್ಯಕವಾಗಿದೆ. ದೇವರೇ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ನಮ್ಮ ಫೇಲ್ಯೂರ್ಸ್, ನಮ್ಮ ವಿಫಲತೆಗಳನ್ನು ನಾವು ಜ್ಞಾಪಕ ಮಾಡಿಕೊಂಡು ಆ ವಿಷಯಗಳಲ್ಲಿ ನಮ್ಮ ತಪ್ಪೆಲ್ಲ ತಿದ್ದುಕೊಳ್ಳೋದಾದರೆ ಮತ್ತೊಂದು ಸಾರಿ ತಪ್ಪು ಮಾಡಲಾರದಂತೆ ನಾವು ಜ್ಞಾನದಿಂದ ನಮ್ಮ ದಿನಗಳನ್ನು, ನಮ್ಮ ಸಮಯವನ್ನು ಉಪಯೋಗಿಸುವವರಾಗಿರ್ತೇವೆ. ನಿಜವಾಗ್ಲೂ ಬೈಬಲ್ನಲ್ಲಿ ಲೆಕ್ಕಗಳನ್ನು ನೋಡಿರಿ, ಎಷ್ಟು ಚೆನ್ನಾಗಿ ಬರೆದಿಟ್ಟಿದ್ದಾರೆ, ಎಷ್ಟು ಒಳ್ಳೆ ರೀತಿಯಾಗಿ ಬರೆದಿಡ್ತಾರೆ ನೋಡಿ. ಆ ದಿನಗಳಲ್ಲಿ ಕಂಪ್ಯೂಟರ್ ಇಲ್ಲದಿದ್ರೂ ಕೂಡ 40 ದಿನಗಳವರೆಗೂ ಮಹಾಪ್ರಳಯವಾಗ್ತದಂದರೆ ಕರೆಕ್ಟಾಗಿ 40 ದಿನವೇ ಮಳೆ ಸುರಿಯುತ್ತೆ. ನೋಹಾನನಿಗೆ ದೇವರು ಇಷ್ಟು ಅಗಲ, ಇಷ್ಟು ಉದ್ದ, ಇಷ್ಟು ಎತ್ತರ ಇರುವ ನಾವೇ ಕಟ್ಟು ಅಂತ ಹೇಳಿದ್ರೆ ಅದೇ ಅಳತೆಯಲ್ಲಿ ನೋಹಾನನು ನಾವೇ ಕಟ್ಟುತ್ತಾನೆ. ಪೆನ್ನು ಪೆನ್ಸಿಲ್ ಇಲ್ಲದೆ ಆ ಸುತ್ತಳತೆ ಮನಸ್ಸಲ್ಲೇ ಇಟ್ಕೊಂಡು ದೇವರು ಹೇಳಿದ ಸುತ್ತಳತೆಯ ಮೇರೆಗೆ ಕಟ್ಟುತ್ತಾನೆ ನೋಹಾನನು. ಮೋಶೆಗೂ ಕೂಡ ದೇವದರ್ಶನ ಗುಡಾರ ಕಟ್ಟುವುದಕ್ಕಾಗಿ ದೇವರು ಸುತ್ತಳತೆ ಕೊಡ್ತಾರೆ. ಎಷ್ಟೆಷ್ಟು ಅಳತೆ ಇರಬೇಕು, ಎಷ್ಟು ಕ್ಯೂಬಿಟ್ಸ್ ಇರಬೇಕು, ಎಷ್ಟು ಅಗಲ ಇರಬೇಕು, ಯಾವ ಲೋಹದಿಂದ ಮಾಡಬೇಕು.
ಆದರೆ ಈ ದಿನದ ಮಾನವರಿಗೆ ಬರ್ತಾ ಬರ್ತಾ ಅವರ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಿದೆ. ಆದಾಮನು ಪ್ರತಿಯೊಂದು ಜೀವಿಗೆ ಹೆಸರಿಟ್ಟಿದ್ದಾನಂತೆ. ಆ ಜೀವಿಗಳೆಲ್ಲ ಸೇರುವಾಗ ಗಿಡ ಮರಗಳು ಪಕ್ಷಿ ಎಲ್ಲವೂ ಸೇರಿದಾಗ ಅವು ಎಷ್ಟೋ ಮಿಲಿಯನ್ಸ್ ಗಟ್ಟಲೆ ಇವೆ. ಅಂದರೆ ಅಷ್ಟು ಮಿಲಿಯನ್ನಷ್ಟು ಹೆಸರುಗಳು ಜ್ಞಾಪಕದಲ್ಲಿಟ್ಕೊಳ್ಳುವಂತಹ ಜ್ಞಾನ ಆ ಕಾಲದಲ್ಲಿ ಅವನಿಗಿತ್ತು. ಈ ದಿನ ನಮ್ಮ ಜ್ಞಾನ ಹಂತ ಹಂತವಾಗಿ ಕಡಿಮೆಯಾಗಿ ಹೆಚ್ಚು ಜ್ಞಾನ ಬರ್ತಾ ಇದೆ. ಅದೇನೆಂದರೆ ನಮ್ಮ ಬುದ್ಧಿಗೆ ಕೆಲಸ ಕೊಡದಂತೆ, ನಾವು ಕೆಲಸ ಮಾಡಲಾರದಂತೆ ಯಂತ್ರಗಳಿಗೆ ನಾವು ಕೆಲಸ ಕೊಡ್ತಿದ್ದೇವಲ್ಲವೇ? ಪ್ರತಿಯೊಂದು ವಿಷಯದಲ್ಲಿ ನಾವು ಮಾಡುವ ಲೆಕ್ಕಾಚಾರವೆಲ್ಲ ಈ ಡಿಜಿಟಲ್ನಲ್ಲಿಯೇ ನಾವು ಲೆಕ್ಕ ಮಾಡ್ತಿರೋದ್ರಿಂದ ಕೊನೆಗೆ ನೋಡಿದ್ರೆ ನಮ್ಮ ಬದುಕು ದಿನಗಳಲ್ಲಿ ನಾವು ಸಾಧಿಸಿದ್ದೇನಾಗಿದೆ? ದುಃಖಪಡಿಸಿದ ದಿನಗಳೆಷ್ಟು, ನಾನು ಬದುಕಿರುವ ದಿನಗಳೆಷ್ಟು ಎಂದು ಈ ವರ್ಷಾಂತ್ಯದಲ್ಲಿ ನಾವು ಲೆಕ್ಕಿಸಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಶ್ವಾಸ ತೆಗೆದುಕೊಳ್ತಾನೆ, ಶ್ವಾಸ ಬಿಡುತ್ತಾನೆ. ನೋಡಿ ಪ್ರಿಯರೇ, ಕೇವಲ ಒಂದು ನಿಮಿಷಕ್ಕೆ 23 ಸಾರಿ ಉಸಿರು ತೆಗೆದುಕೊಳ್ಳೋದು ಉಸಿರು ಬಿಡೋದು ಮಾಡುವುದಾದರೆ, ನೀವು ಕೆಲವು ವರ್ಷ ಬದುಕುವುದಾದರೆ ಎಷ್ಟು ವರ್ಷಗಳವರೆಗೂ ನೀವು ಉಸಿರು ತೆಗೆದುಕೊಂಡು ಉಸಿರು ಬಿಟ್ಟಿರ್ತೀರಿ ಎಂಬುದನ್ನು ಲೆಕ್ಕಿಸುವುದಾದರೆ ನಿಮಗೆ ಆಶ್ಚರ್ಯವೆನಿಸುತ್ತೆ. ಅದಕ್ಕೇನಾದರೂ ಬಿಲ್ ಬರುವುದಾದರೆ, ನಮ್ಮ ಎಲೆಕ್ಟ್ರಿಸಿಟಿ, ನಮ್ಮ ಫೋನ್ ಬಿಲ್ ಬಂದಂತೆ ಬಿಲ್ ಬರೋದಾದರೆ ನಮ್ಮ ಕಥೆಯೇ ಮುಗಿದು ಹೋಗ್ತಿತ್ತು. ಆ ನಮ್ಮ ಉಸಿರೇನಾದರೂ ನಿಂತು ಹೋದರೆ ನಮ್ಮ ಜೀವವೇ ಹೊರಟು ಹೋಗುತ್ತೆ. ನಿಮಗೆ ಗೊತ್ತಲ್ಲವೇ, ನಮ್ಮ ಹೃದಯ ನಿಮಿಷಕ್ಕೆ 72 ಸಾರಿ ಬಡಿದುಕೊಳ್ಳುತ್ತೆ. ನಿಮಿಷಕ್ಕೆ 72 ಸಾರಿ ಅಂದರೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಮೋರ್ ದೆನ್ 1,00,000, 1,00,000ಕ್ಕಿಂತಲೂ ಹೆಚ್ಚು ಸಾರಿ. ಅಂದರೆ ಒಂದು ವರ್ಷಕ್ಕೆ 365 ದಿನ ಎಷ್ಟು ಲಕ್ಷಗಟ್ಟಲೆ ಸಾರಿ ಹೃದಯ ಬಡ್ಕೊಳ್ಳುತ್ತೆ ನೋಡಿರಿ. ಈಗಾಗಲೇ ನಿಮ್ಮ ವಯಸ್ಸು 30 ವರ್ಷ, 40 ವರ್ಷ, 50 ವರ್ಷ, 60, 70 ವರ್ಷ ಆಗಿರೋದಾದರೆ ಎಷ್ಟು ಸಾರಿ ನಿಮ್ಮ ಹೃದಯ ಹೇಗೆ ಬಡಿದುಕೊಳ್ಳುತ್ತಲೇ ಇದೆ ನೋಡಿ, ಹಾರ್ಟ್ ಅಟ್ಯಾಕ್ ಬರದಂತೆ. ನಾವಿನ್ನೂ ಬದುಕಿರೋದಾದರೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಗೊತ್ತಾ? ಒಂದು ಸಾರಿ ಹಾರ್ಟ್ ಅಟ್ಯಾಕ್ ನಿಂತು ಹೋಗೋದಾದರೆ ಯೋಚನೆ ಮಾಡಿ, ಅದು ನಿಂತೇ ಹೋಗ್ಬಿಡುತ್ತೆ, ಡೆಡ್ ಅಲ್ಲವೇ? ಎಷ್ಟು ಚೆನ್ನಾಗಿ ದೇವರು ನಮ್ಮನ್ನು ಕಾಪಾಡ್ತಿದ್ದಾರೆ ಗೊತ್ತಾ? ನನಗೇನು ಮಾಡಿದ್ದಾರೆ ದೇವರು ಅನ್ನುತ್ತಾ ಇದ್ದೀರಾ? ನನಗೇನು ದೇವರು ಉಪಕಾರ ಮಾಡಿದ್ದಾರೆ ಅನ್ನುವವರಿಗೆ ದೇವರಾಡುವ ಮಾತೇನೆಂದರೆ, ಪ್ರತಿ ಕ್ಷಣ ನಿಮ್ಮನ್ನು ಕಾಪಾಡ್ತಿದ್ದೇನೆ, ನಿಮ್ಮ ಮೇಲೆ ನಾನು ಮನಸ್ಸಿಟ್ಟಿದ್ದೇನೆ, ನೀವು ನಡೆಯುವುದು ಕೂತ್ಕೊಳ್ಳೋದು ಎಲ್ಲವನ್ನೂ ನೋಡ್ತಿದ್ದೇನೆ, ನೀವು ಬಿದ್ದು ಹೋಗಲಾರದಂತೆ ನಿಮ್ಮನ್ನು ಕಾಪಾಡ್ತಿದ್ದೇನೆ ಅನ್ನುತ್ತಾರೆ. ಎಂತಹ ದೊಡ್ಡ ದೇವರು ನೋಡಿ, ನಿಮ್ಮ ಬರೋಣದಲ್ಲಿಯೂ ಹೋಗೋಣದಲ್ಲಿ ಕಾಪಾಡ್ತೇನೆ ಅನ್ನುತ್ತಾರೆ. ನಮ್ಮ ಕಣ್ಮುಂದೆಯೇ ಎಷ್ಟೋ ಜನರು ಕೈಕಾಲು ಮುರಿದುಕೊಂಡು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರಲ್ಲವೇ? ನಿಮಗೆ ಈ ವರ್ಷದಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿಲ್ಲ ಅಂದರೆ ಅದನ್ನು ಜ್ಞಾಪಕ ಮಾಡಿಕೊಂಡು ದೇವರನ್ನು ಸ್ತುತಿಸಬಾರದು? ಒಂದು ವೇಳೆ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಣ ಅಪಾಯವೇ ಆಗದೆ ಜೀವದಿಂದ ಉಳಿದಿರುವುದಾದರೆ ಮತ್ತಷ್ಟು ಹೆಚ್ಚು ದೇವರನ್ನು ಸ್ತುತಿಸಬೇಕಲ್ಲವೇ? ಲೆಕ್ಕಿಸಬೇಕೆನ್ನುವಾಗ ಇದೇ ಪ್ರಿಯರೇ ಲೆಕ್ಕ. ದೇವರು ಮಾಡಿದ ಉಪಕಾರಗಳೆಷ್ಟು, ದೇವರಿಗಾಗಿ ನಾನು ಮಾಡಿದ ಕಾರ್ಯಗಳೆಷ್ಟು, ಅದನ್ನು ಲೆಕ್ಕಿಸಬೇಕು ಪ್ರಿಯರೇ. ಮನುಷ್ಯ ಗೆಟ್ಟು ಫರ್ಗೆಟ್ ಆಗ್ತಾನೆ. ಕೊಡು ಅಂತ ಕೇಳಿ ಪಡ್ಕೊಂಡ ಮೇಲೆ ಏನು ಕೊಟ್ಟಿದ್ದೀಯ ಅನ್ನುತ್ತಾನೆ. ಆದರೆ ದೇವರು ಗಿವ್ ಫಾರ್ ಗಿವ್ ಕೊಡ್ತಾರೆ. ಇನ್ನೂ ನೀವು ಎದುರಿಸಿ ಏನು ಕೊಟ್ಟಿದ್ದೀರಿ ಅಂದ್ರೂ ಕೂಡ ದೇವರು ನಿಮ್ಮ ಮೇಲೆ ಕೋಪ ತೋರಿಸಲಾರದಂತೆ ಕೊಡುತ್ತಲೇ ಇರ್ತಾರೆ, ಕ್ಷಮಿಸುತ್ತಲೇ ಇರ್ತಾರೆ. ದೇವರ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಎಷ್ಟು ಸಾರಿ ನಾವು ದೇವರಿಂದ ಪ್ರೀತಿಸಲ್ಪಡ್ತಿಲ್ಲ, ಎಷ್ಟು ಉಪಕಾರ ನಾವು ಹೊಂದುತ್ತಾ ಇಲ್ಲ ಎಂಬುದನ್ನು ನಿಜವಾಗ್ಲೂ ಜ್ಞಾಪಕ ಮಾಡಿಕೊಳ್ಳೋದಾದರೆ, ಆ ಉಪಕಾರ ಲೆಕ್ಕಿಸುವುದಾದರೆ ಸ್ತುತಿ ಕೃತಜ್ಞತೆಯೊಂದಿಗೆ, ಪಶ್ಚಾತ್ತಾಪದೊಂದಿಗೆ, ಕುಗ್ಗಿದ ಹೃದಯದೊಂದಿಗೆ ನೂತನ ವರ್ಷದೊಳಗೆ ಪ್ರವೇಶಿಸುವವರಾಗಿರ್ತೇವೆ. ಈ ವರ್ಷದಲ್ಲಿ ಕಂಡಿರುವಂತಹ ವಿಫಲತೆಗಳು ಮತ್ತೊಮ್ಮೆ ನಾವು ಕಾಣದಂತೆ, ಈ ವರ್ಷದಲ್ಲಿ ನಾವು ಎದುರುಗೊಂಡಿರುವಂತಹ ಶತ್ರುಗಳನ್ನು ಮತ್ತೆ ನಾವು ಎದುರುಗೊಳ್ಳಲಾರದ ಹಾಗೆ ದೇವರು ನಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳೋಣ. ನಮಗೆ ಜ್ಞಾನದ ಹೃದಯ ದಯಪಾಲಿಸು, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳಲು ನಮಗೆ ಕಲಿಸಿಕೊಡು ಅನ್ನುತ್ತಾನೆ. ದಯವಿಟ್ಟು ಬೇರೆ ಯಾರಿಗೋ ಲೆಕ್ಕ ಹೇಳುವ ಅವಶ್ಯಕತೆ ಇಲ್ಲ, ನಿಮ್ಮ ಲೆಕ್ಕ ನೀವೇ ನೋಡ್ಕೊಳ್ಳಿ. ಆಗ ನಿಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಉಂಟಾಗ್ತದೆ, ಕೃತಜ್ಞತೆ ಉಂಟಾಗ್ತದೆ. ನೋಡಿ, ಎಷ್ಟು ವರ್ಷಗಳವರೆಗೂ ಎಷ್ಟು ಉಸಿರು ನೀವು ತೆಗೆದುಕೊಂಡಿರುತ್ತೀರಿ. ನೀವು ಹುಟ್ಟಿದ ದಿನದಿಂದ ಈ ದಿನದವರೆಗೂ ಲೆಕ್ಕಿಸುವುದಕ್ಕಾಗಿ ನಿಮಗೆ ದೊಡ್ಡದಾಗಿ ಪೆನ್ನು ಪೇಪರ್ ಇಲ್ಲ ಅಂದ್ರೂ ಕೂಡ ಡಿಜಿಟಲ್ ಆಗಿ ಲೆಕ್ಕ ಹಾಕಿ ನೋಡಿ. ಅವು ತಪ್ಪು ಮಾಡಲ್ಲ, ನಾವು ಬೇಕಾದರೆ ತಪ್ಪು ಮಾಡಬಹುದು. ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳವರೆಗೂ ನಾನು ಜೀವಿಸಿದ್ದೇನೆ ಎಂದು ಲೆಕ್ಕಿಸಿ ನೋಡಿ. ಅಂದರೆ ಎಷ್ಟು ಕ್ಷಣ, ಎಷ್ಟು ನಿಮಿಷ, ಎಷ್ಟು ವರ್ಷ ಜೀವಿಸಿದ್ದೇನೆ ಅಂತ ಲೆಕ್ಕಿಸೋದಾದರೆ ಎಲ್ಲೋ ಹೋಗುತ್ತೆ ಆ ಲೆಕ್ಕಾಚಾರ.
ಎಷ್ಟೊಂದು ವಿಧಾನದಲ್ಲಿ ದೇವರು ನನ್ನನ್ನು ಕಾಪಾಡಿದ್ದಾರೆ, ಎಷ್ಟೋ ಉಪಕಾರ ನನ್ನ ಜೀವಿತದಲ್ಲಿ ಮಾಡಿದ್ದಾರೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದನ್ನು ಮರೆಯಬೇಡ ಎಂದು ಸುಮ್ಮನೆ ಉಚ್ಚರಿಸಿ ಹೇಳ್ತಿದ್ದೇವೆ. ಆದರೆ ನಿಜವಾಗ್ಲೂ ಆತನು ಮಾಡಿದ ಉಪಕಾರ ನೆನೆಸಿ ಸ್ತುತಿಸ್ತಾ ಇದ್ದೇವಾ? ನೀವು ಜ್ಞಾಪಕ ಇಟ್ಕೊಳ್ತಾ ಇದ್ದೀರಾ? ನೀವು ನೆನಪಿಟ್ಕೊಳ್ತಾ ಇದ್ದೀರಾ? ಅವುಗಳನ್ನು ನೀವು ಬರೆದಿಟ್ಕೊಳ್ತಾ ಇದ್ದೀರಾ? ಎಷ್ಟೋ ಜನ ಈ ದಿನ ಕೃತಜ್ಞತೆ ಇಲ್ಲದವರಾಗಿಯೇ ಉಳ್ಕೊಂಡಿದ್ದಾರೆ. ಫರೋಹನ ಬಳಿಗೆ ಯಾಕೋಬನನ್ನು ಕರೆತಂದಾಗ ಯಾಕೋಬನಿಗೆ ಫರೋಹನು ಕೇಳ್ತಾನೆ, ನೀನು ಜೀವಿಸಿರುವಂತಹ ಕಾಲ ಎಷ್ಟು? ಲೆಕ್ಕಾಚಾರ ಮಾಡ್ಕೊಂಡಿದ್ದ ಪಾಪ ಯಾಕೋಬ. ಏನು ಹೇಳ್ತಾನೆ ನೋಡಿ, ಸತ್ಯವೇದದಲ್ಲಿ ಆದಿಕಾಂಡ 47ನೇ ಅಧ್ಯಾಯ 9ನೇ ವಚನ ನೋಡಿ. ಯಾಕೋಬನು ಹೇಳ್ತಾನೆ, ನಾನು ಯಾತ್ರೆ ಮಾಡಿರುವ ವರ್ಷಗಳು 130. ನಾನು ಜೀವಿಸಿರುವ ವರ್ಷಗಳು ಅಲ್ಪವಾಗಿಯೂ ದುಃಖ ಸಹಿತವಾಗಿಯೂ ಇವೆ. ಅವು ನನ್ನ ಪಿತೃಗಳು ಯಾತ್ರೆ ಮಾಡಿರುವ, ಅವರು ಜೀವಿಸಿರುವ ಕಾಲದ ಹಾಗೆ ನನ್ನ ಕಾಲ ಇಲ್ಲವೆಂದು ಫರೋಹನಿಗೆ ಹೇಳಿದನು. ನಾನು ಯಾತ್ರೆ ಮಾಡಿರುವ ವರ್ಷಗಳು 130 ಅನ್ನುತ್ತಾನೆ. ನಾನು ಜೀವಿಸಿರುವಂತಹ ವರ್ಷಗಳು ಬಹಳ ಕಡಿಮೆ. ಅವು ಅಂದರೆ ನಾನು ಜೀವಿಸಿರುವಂತಹ ವರ್ಷಗಳು ನನಗೆ ದುಃಖ ಸಹಿತವಾಗಿಯೂ ಸ್ವಲ್ಪವಾಗಿಯೂ ಅವೇ. ಪಾಪ ಯಾಕೋಬ ಸುಳ್ಳಿನಿಂದ ಏನೋ ಸಾಧಿಸಬೇಕೆಂದು ಎಷ್ಟೋ ಪ್ರಯತ್ನ ಮಾಡಿ ಎಷ್ಟೋ ಸಮಯ ವ್ಯರ್ಥ ಮಾಡಿಕೊಳ್ತಾನೆ. ಹೇಗೋ ದೇವರ ಸನ್ನಿಧಿಯಲ್ಲಿ ಹೋರಾಡಿ ಪಾಪ ಕ್ಷಮಾಪಣೆ ಹೊಂದಿಕೊಳ್ತಾನೆ. ಆದರೆ ಅದರ ಪ್ರತಿಫಲವನ್ನು ಅನುಭವಿಸುತ್ತಾ ತನ್ನ ವೃದ್ಧಾಪ್ಯದಲ್ಲಿ 130 ವರ್ಷಗಳವರೆಗೂ ತಿರುಗಾಡಿ ಯೋಸೇಫನ ನಿಮಿತ್ತವಾಗಿ ಐಗುಪ್ತ ದೇಶಕ್ಕೆ ಬಂದಾಗ ಅವನ ದುಃಖ ತೀರಿತೆಂದು, ನನ್ನ ಮಗನು ಸತ್ತೋಗಿದ್ದಾನೆಂಬ ದುಃಖ ಅವನ ಹೃದಯದಲ್ಲಿ ಅನೇಕ ವಿಧವಾಗಿರುವಂತಹ ಹೋರಾಟಗಳಲ್ಲಿರುವುದನ್ನು ನಾವು ಗಮನಿಸುತ್ತೇವೆ. 17 ವರ್ಷ ಅಂದರೆ ಅವನು ಒಟ್ಟು ಬದುಕಿರೋದು ಎಷ್ಟು? 147 ವರ್ಷಗಳು. ಇದನ್ನು ನಾವು 28ನೇ ವಚನದಲ್ಲಿ ನೋಡ್ತೇವೆ ನೋಡಿ. ಆ 17 ವರ್ಷಗಳವರೆಗೂ ತನ್ನ ಮಗನ ಬಳಿಯಲ್ಲಿ ಮೊಮ್ಮಕ್ಕಳೊಂದಿಗೆ, ದೇವರೊಂದಿಗೆ ಹಾಗೂ ತನ್ನ ಕುಟುಂಬದವರೊಂದಿಗೆ ಸಂತೋಷವಾಗಿ ಇರುತ್ತಾನೆ. ನಮ್ಮ ಜೀವಿತದಲ್ಲಿಯೂ ಜೀವಿಸ್ತಿದ್ದೇವೆ. ಎಷ್ಟು ಕಾಲ ನೀವು ನಿಮ್ಮ ಕುಟುಂಬದೊಂದಿಗೆ ಕಾಲ ಕಳೀತಾ ಇದ್ದೀರಿ? ನಿಮ್ಮ ಮಕ್ಕಳೊಂದಿಗೆ ಕಾಲ ಕಳೆಯುತ್ತಾ ಇದ್ದೀರಿ? ನಿಮ್ಮ ಮಕ್ಕಳಲ್ಲಿಯೂ ನಿಮ್ಮ ಮಕ್ಕಳ ಮಕ್ಕಳಲ್ಲಿಯೂ ಆನಂದಿಸ್ತಾ ಇದ್ದೀರಾ? ಲೆಕ್ಕಿಸಿ ನೋಡಿರಿ. ಯೌವನ ಕಾಲದಲ್ಲಿ ನಿಮ್ಮ ಜೀವಿತ ವ್ಯರ್ಥ ಮಾಡಿಕೊಳ್ಳೋದಾದರೆ ವೃದ್ಧಾಪ್ಯದಲ್ಲಿ ವೇದನೆಯ ಪಾಲಾಗ್ತೀರಿ. ನೀವು ಯೌವನ ಕಾಲದಲ್ಲಿ ಬೀಜ ಬಿತ್ತುವುದಾದರೆ ವೃದ್ಧಾಪ್ಯದಲ್ಲಿ ಅದರ ಬೆಳೆಯನ್ನು ಕೊಯ್ಯುತ್ತೀರಿ. ನೀವು ಮಕ್ಕಳನ್ನು ನೋಡುವಷ್ಟರ ಮಟ್ಟಿಗೆ ಆಶೀರ್ವಾದವಾಗಿ ಜೀವಿಸ್ತೀರಿ. ಅದಕ್ಕೆ ನಮ್ಮ ಬದುಕು ದಿನಗಳು ಗತಿಸಿ ಹೋಗುತ್ತಿವೆ. ನಾವು ದೇವರಲ್ಲಿ ಆನಂದಿಸುತ್ತಾ ಆತನೊಂದಿಗೆ ಒಂದು ದಿನ ಕಳೆಯುವಾಗ ಅದು ಎಷ್ಟೋ ಶ್ರೇಷ್ಠವಾಗಿದೆ ಎಂದು ಗ್ರಹಿಸಿ ಪ್ರತಿಯೊಂದು ಕ್ಷಣ ದೇವರೊಂದಿಗೆ ಸಹವಾಸ ಮಾಡುತ್ತಾ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಗತ ವರ್ಷದಲ್ಲಿ ನಡೆದಿರುವವುಗಳನ್ನು ಆಲೋಚಿಸುತ್ತಾ ನಾವು ಕೂತ್ಕೊಳ್ಬಾರ್ದು. ಆದರೆ ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆಬಗ್ಗಿ ಓಡುವವರಾಗಿ, ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ದೇವರೇ, ನಿಮ್ಮ ಕೃಪೆಯಲ್ಲಿ ನನ್ನ ಮುಂದೆ ಇರುವ ಈ ಕೆಲವು ಗಂಟೆಗಳನ್ನು ನಾನು ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರಿ. ನೂತನ ಆಶೀರ್ವಾದಗಳೊಂದಿಗೆ, ನೂತನ ದಿವ್ಯದಾನಗಳೊಂದಿಗೆ, ನೂತನ ನಿರ್ಣಯಗಳೊಂದಿಗೆ ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಮ್ಮ ದಿವ್ಯದಾನಗಳೊಂದಿಗೆ ಈ ಹೊಸ ವರ್ಷದಲ್ಲಿ ಪ್ರವೇಶಿಸಲು ಸಹಾಯ ಮಾಡಿರೆಂದು ಎಂದು ಕರ್ತನಿಗೆ ಬೇಡಿಕೊಳ್ಳೋಣವೇ? ನನ್ನ ಕಣ್ಣೀರನ್ನು ಒರೆಸುವ ದೇವರೇ, ಕೇಡನ್ನು ಮೇಲಾಗಿ ಮಾಡುವ ದೇವರೇ, ನನ್ನ ಶಾಪವನ್ನು ಆಶೀರ್ವಾದಕರವಾಗಿ ಮಾಡುವ ದೇವರೇ, ನನ್ನ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮ ದಿವ್ಯದಾನಗಳನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸೋಣ. ನಾಳೆ ರಾತ್ರಿ ಅಂದರೆ 31ನೇ ತಾರೀಕಿಗೆ ನಿಮ್ಮ ಸಭೆಯಲ್ಲಿ ಖಚಿತವಾಗಿಯೂ ವಾಚ್ ನೈಟ್ ಸರ್ವಿಸ್ ರಾತ್ರಿ 9:30ಯಿಂದ 12:30ವರೆಗೂ ಬಹುಶಃ ಎಲ್ಲ ಸಭೆಗಳಲ್ಲಿ ಇದ್ದಿರ್ತವೆ. ಹಳೆ ವರ್ಷದಿಂದ ಹೊಸ ವರ್ಷದೊಳಗೆ ಹೋಗುವುದಕ್ಕಾಗಿ ನಾವೆಲ್ಲರೂ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ನೀವು ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಆ ವಾಚ್ ನೈಟ್ ಸರ್ವಿಸ್ಸಿಗೆ ತಪ್ಪದೆ ಪಾಲ್ಗೊಂಡು ಕರ್ತನನ್ನು ಆರಾಧಿಸಿ ಉಪಕಾರ ಸ್ತುತಿ ಸಲ್ಲಿಸುವವರಾಗಿರಿ. ಕರ್ತನ ಚಿತ್ತವಿರುವುದಾದರೆ ನಮ್ಮ ವಾಚ್ ನೈಟ್ ಸರ್ವಿಸ್ ಕೂಡ ಕೆಲವೊಂದು ಭಾಗ ಲೈವ್ ಆಗಿ ಕೊಡ್ತೇವೆ. ನಿಮ್ಗೆ ಸಮಯ ಸಿಕ್ಕಾಗ ನೀವು ಆ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸಿ ಹೊಸ ವರ್ಷಕ್ಕಾಗಿ ದೇವರು ಕೊಡುವಂತಹ ವಾಗ್ದಾನ ಏನೆಂಬುದಾಗಿ ತಿಳಿದುಕೊಂಡು ಅದನ್ನು ಹಿಡಿದುಕೊಂಡು ಪ್ರಾರ್ಥಿಸುವವರಾಗಿರಿ. ಅದಕ್ಕಿಂತ ಮುಂಚೆ ದೇವರು ಮಾಡಿರುವ ಕಾರ್ಯಗಳೆಲ್ಲ ನೆನೆಸಿಕೊಳ್ಳೋಣ. ಆತನು ಮಾಡಿದ ಉಪಕಾರಗಳನ್ನೆಲ್ಲ ಬರೆದಿಟ್ಕೊಂಡು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರೋಣ.
ಸ್ತುತಿಯೊಂದಿಗೆ ಕೃತಜ್ಞತೆಯೊಂದಿಗೆ ಕಳೆದ ವರ್ಷದಲ್ಲಿ ಕಳೆದುಕೊಂಡವುಗಳನ್ನೆಲ್ಲ 2 ಪಟ್ಟು ಹೊಂದಿಕೊಳ್ಳುವಂತೆ ನೂತನ ವರ್ಷದೊಳಗೆ ಪ್ರವೇಶಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಈ ವರ್ಷಾಂತ್ಯದಲ್ಲಿ ಬಂದಿದ್ದೇವೆ. ಈ ವರ್ಷದಲ್ಲಿ ನೀವು ಮಾಡಿರುವ ಮೇಲುಗಳನ್ನೆಲ್ಲ ನೆನೆಸಿ ಕೃತಜ್ಞತೆಯೊಂದಿಗೆ ನಿಮಗೆ ಸ್ತುತಿಯನ್ನು ಸಲ್ಲಿಸ್ತಿದ್ದೇವೆ. ಎಷ್ಟೋ ಉಪಕಾರ ಹೊಂದಿಕೊಂಡು ಎಷ್ಟೋ ವಿಷಯಗಳಲ್ಲಿ ನಿಮ್ಮನ್ನು ದುಃಖಪಡಿಸಿದ್ದೇವೆ. ಅದನ್ನು ನೆನೆಸಿ ನಾವು ಪಶ್ಚಾತ್ತಾಪ ಪಡ್ತಿದ್ದೇವೆ. ನಿಮ್ಮ ಕ್ಷಮಾಪಣೆಗಾಗಿ ಬೇಡಿಕೊಳ್ತಾ ಇದ್ದೇವೆ. ನಿಮ್ಮ ಕೃಪೆಗಾಗಿ ಬೇಡಿಕೊಳ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದಗಳೊಂದಿಗೆ ದೇವರೇ, ಮತ್ತೊಂದು ನೂತನ ವರ್ಷದೊಳಗೆ ಪ್ರವೇಶಿಸುವ ಹಾಗೆ, ಉತ್ಸಾಹದಿಂದ ಪ್ರವೇಶಿಸುವ ಹಾಗೆ, ಸ್ತುತಿ ಕೃತಜ್ಞತೆಯೊಂದಿಗೆ ನಿಮ್ಮ ವಾಗ್ದಾನಗಳಿಗಾಗಿ ಕಾದುಕೊಂಡಿರುವಂತೆ ನಮ್ಮ ಮುಂದೆ ಇರುವ ಈ ಕೆಲವು ನಿಮಿಷಗಳನ್ನು ಸದುಪಯೋಗ ಮಾಡಿಕೊಳ್ಳಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವುದಕ್ಕೋಸ್ಕರ ಬೇಕಾದ ಪ್ರೋತ್ಸಾಹ ಒದಗಿಸಲು ಎಲ್ಲಾ ಪ್ರಯತ್ನ ಮಾಡ್ತಿದ್ದೇವೆ. ನಿಮಗೆ ಬೇಕಾದ ಕೌನ್ಸಿಲಿಂಗ್ ಆಗಿರಬಹುದು, ಹಾಗೆ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥನೆ ಮಾಡುವ ವಿಷಯದಲ್ಲಾಗಿರಬಹುದು, ಹಾಗೂ ದೇವರು ನಿಮಗೆ ಮಾಡಿರುವ ಉಪಕಾರಗಳ ವಿಷಯದಲ್ಲಾಗಿರಬಹುದು, ನಾವು ಕೂಡ ನಿಮ್ಮೊಂದಿಗೆ ದೇವರನ್ನು ಸ್ತುತಿಸ್ತೇವೆ. ಹಾಗಾಗಿ ಒಂದು ವಾಟ್ಸಪ್ ಅನ್ನು, ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿಯಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನಲ್ಲಿ ಆನಂದಿಸ್ತಾ ಮತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಗ್ದಾನಗಳೊಂದಿಗೆ ನಾವು ಮತ್ತೊಂದು ವರ್ಷದೊಳಗೆ ಪ್ರವೇಶಿಸುವ ಹಾಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.